ನನ್ನ ಮಗಳು ಗುಜರಾತ್ ಮಾತಾಡ್ತಾಳ್ರಿ. ಸಜ್ಜಿ ಹಿಟ್ಟಿನ ಮುದ್ದೆ ರೀ. ನನ್ನ ಮಗಳೀಗ ಸ್ಕೂಲಿನಿಂದ ಬಂದ್ಲು ರೀ, ಶಾಲಿಂದ ಬಂದ್ಲು. ಹೆಣ್ಮಕ್ಳು ಖುಷಿಯಾಗಿರ್ಬೇಕು ಯಾವಾಗಿದ್ದರೂ. ಹೆಣ್ಮಕ್ಳು ಖುಷಿಯಾಗಿದ್ದರೆ ಜೀವನ. ಯಾವುದೋ ಒಂದು ವಿಚಾರಕ್ಕೆ ತಲೆ ಕೆಡಿಸೋಬಾರ್ದು ಹೆಣ್ಮಕ್ಳು ಯಾವಾಗಲೂ. ಹೊರಗಿಂದಾಗಿರಲಿ, ಮನೆಯಾಗಿಂದಾಗಿರಲಿ, ಹೊರಗಿಂದ ಆಗಿರಲಿ, ಎದಕ್ಕೂ ತಲೆ ಕೆಡಿಸೋಬಾರ್ದು. ಯಾಕಂದರೆ ಇವತ್ತಿನ ದಿನ ಇದ್ದಂಗೆ ನಾಳಿದ್ದಿರಂಗಿಲ್ಲ, ನಾಳಿದ್ದಂಗೆ ಇವತ್ತಿರಂಗಿಲ್ಲ. ಹೌದು, ಇವಾಗೇನು ನಾವು ಚಲೋ ಮುಷ್ಟಾಮೃತನೇ ಊಟ ಮಾಡಿದರೂ ಸತ್ಯಕ್ಕೆ ನಾಳೆ ಅದ ಸಿಗ್ತೈತೆ ಅನ್ನಂಗಿಲ್ಲ. ಹೌದು, ಅದಕ್ಕೆ ಜೀವನದಾಗ ಯಾವುದಕ್ಕೂ ತಲೆ ಕೆಡಿಸೋಬೇಡ್ರಿ ಹೆಣ್ಮಕ್ಳು. ಈಕೆ ನನ್ನ ಮಗಳು ಜೀವನದಾಗ ಕಷ್ಟ ಸುಖ ಎಲ್ಲ ಬರ್ತೈತೆ. ಹೆಣ್ಮಕ್ಳು ಹೇಳ್ಕೊಳಕ್ಕಾಗಂಗಿಲ್ಲ, ಬಿಡೋಕ್ಕಾಗಂಗಿಲ್ಲ, ಅಷ್ಟು ಕಷ್ಟದಾಗಿರ್ತಾರೆ ಹೆಣ್ಮಕ್ಳು. ನಾನು ಅದೇನಪ್ಪ, ಇಲ್ಲ ಅನ್ನಂಗಿಲ್ಲ. ಆದ್ರೆ ಇವತ್ತಿಂದ ಫಸ್ಟ್ ಯೂಟ್ಯೂಬ್ದೊಳಗೆ ನಾನು ಇದು ವಿಡಿಯೋ ಮಾಡಿ ಹಾಕೋದು ಹೊಳ್ಳಿ ನಮ್ಮ ದೇಶ ಬಿಟ್ಟು ಬಂದ, ನಮ್ಮದು ರಾಜ್ಯ ಬಿಟ್ಟು ಬಂದು ಇಲ್ಲಿ ಇನ್ನೊಂದು ರಾಜ್ಯಕ್ಕೆ ಬಂದು ಜೀವನ ಮಾಡ್ತಾನೆ. ಹೌದು, ಅದ್ರ ಸಂಬಂಧ ನಾನು ಭಾಳ ಖುಷಿ ಇದ್ದಾನೆ. ಈಗ ಯೂಟ್ಯೂಬ್ದೊಳಗೆ ನನ್ನ ವಿಡಿಯೋ ಹಾಕಿದ್ನಲ್ಲ, ನಮ್ಮ ಕರ್ನಾಟಕದ ಜೊತೆನೇ ನಾನು ನಮ್ಮ ಕರ್ನಾಟಕದೊಳಗೆ ಅದೀನಿ ಅನ್ನೋದು ನನಗೊಂದು ಹೆಮ್ಮೆ ಅನ್ನಿಸ್ತತಿ. ಈಗ ಜಾಸ್ತಿ ಕನ್ನಡ ಮಾತಾಡೋಕೆ ಇದು ಮಾತಾಡೋಕೆ. ಇಲ್ಲಿ ಭಾಷೆ ಬೇರೆ ಆಕತಿ, ಊಟ ಬೇರೆ, ಎಲ್ಲ ಬೇರೆ 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 ಆಕತಿ. ಒಂಥರ ಟೆನ್ಷನ್ ಇತ್ತು ನನಗೆ. ಈಗ ಭಾಳ ಖುಷಿ ಇದ್ದಾನೆ ನಾನು ಇವತ್ತು. ನನ್ನ ಮಗಳ್ರಿ. ಹಾಯ್ ಕೇಶು, ಹಲೋ ಹಾಯ್ ಬೋಲ್. ಗುಜರಾತಿ तो बोल, खबर तो क्या पड़े. ನಾಚ್ ಓತಾಳ್ರಿ ಈಗ ಸ್ವಲ್ಪ, ಅಂದ್ರೆ ಭಾಷೆ ಬರಂಗಿಲ್ಲ ಅಲ್ರಿ, ನಾಚ್ ಓತಾಳ. ಈಗ ಹೆಂಗೆ ನಾನು ಅಲ್ಲಿಂದ ಬಂದು ಇಲ್ಲೇ ಒಂಥರ ಜೀವನ ಅನ್ನಿಸ್ತತಲ್ಲ ಭಾಷೆ ಬರ್ಲಾರ್ದಕ್ಕೆ, ಹಂಗಾಕಿನೂ ಒಟ್ಟು ನಾಚ್ ಓತಾಳ. ಫ್ರಿಜ್ में अच्छा बेटा ले आ जा. ಭಾಷೆ ಒಂದಲ್ಲ, ನನ್ನ ಲಗ್ನ ಆಗಿಂದ ಭಾಷೆ, ನಮ್ಮದು ಜೀವನ, ನಮ್ಮದು ಉಣ್ಣೋದು ತಿನ್ನೋದು ಎಲ್ಲ ಚೇಂಜಸ್. ಹೊಳ್ಳಿ ನಾವು ಈ ಟೈಪ್ ಸೀರೆ ಉಡ್ತೇವೆ, ಅಲ್ಲೇ ಇಲ್ಲಿ ಬೇರೆ ಟೈಪ್ ಉಡ್ತಾರೆ, ಎಲ್ಲ ಚೇಂಜಸ್. ಜೀವನಾನ ಚೇಂಜಸ್ ಆಗೈತಿ ಹಿಂಗೆ. ಅದಕ್ಕೆ ಇವತ್ತು ಭಾಳ ಖುಷಿ ಅಂದ್ರೆ ಭಾಳ ಖುಷಿ, ಹ್ಯಾಪಿ ಅದನ್ನ ಇವತ್ತು.